ಇದು ರೈಸ್ ಆಫ್ ಸತೀಶ ಆಗಲಿ ಅನ್ನೋ ಆಸೆ ನನಗೆ ಆಗುತ್ತೆ ಕೂಡ. ಅದರದ್ದು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಮ್ಮ ಕನ್ನಡದವ್ರು ನಾವು ಯಾರಿಗೂ ಏನು ಕಡಿಮೆ ಇಲ್ಲ ಅನ್ನೋದಕ್ಕೆ ಇವತ್ತು ನಮ್ಮ ಕನ್ನಡಿಗ ಈ ಸಿನಿಮಾನ ತೆಲುಗು ಮತ್ತು ತಮಿಳಲ್ಲೂ ಕೂಡ ಹೋಗಿ ನಿಂತು ರಿಲೀಸ್ ಮಾಡ್ತಾ ಇರೋದು ಇಡೀ ಕನ್ನಡಿಗರಿಗೆ ಹೆಮ್ಮೆ. ನಾನೊಬ್ಬ ಕನ್ನಡಿಗನಾಗಿ ತುಂಬ ಹೆಮ್ಮೆ ಪಡ್ತೀನಿ. ಥ್ಯಾಂಕ್ ಯು ಸರ್. ನಮ್ಮ ಕನ್ನಡ, ನಾನು ಯಾವತ್ತೂ ಒಂದು ಸತಿ ಹೇಳಿದ್ದೆ, ಕನ್ನಡಿಗರಂದರೆ ತಮಾಷೆ ಅನ್ಕೋಬೇಡಿ, ಕನ್ನಡಿಗರನ್ನ ಅಲ್ಗಳಿಬೇಡಿ ಅಂತ. ಕನ್ನಡಿಗರು ಯಾವುದಕ್ಕೂ ಕಡಿಮೆ ಇದೆ ಅಂತ ಮತ್ತೆ ಮತ್ತೆ ತೋರಿಸ್ತಾನೆ ಇದ್ದೀವಿ. ಸೊ ಹಂಗಾಗಿ ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಸತೀಶ್ನ ನಾನು ಯಾಕೆ ತುಂಬ ಇಷ್ಟಪಡ್ತೀನಿ ಅಂದರೆ, ನಮ್ಮಂಗೆ ತುಂಬ ಕಷ್ಟಪಟ್ಟು ಜೀವನದಲ್ಲಿ ತುಂಬ ನೊಂದು ನಾವೆಲ್ಲ ನಿಮಗೆ ಈ ಥರ ಕಾಣಿಸ್ತಿರ್ತೀವಿ, ಬಟ್ ಒಳಗಡೆ ತುಂಬ ನೊಂದಿರ್ತೀವಿ. ಪ್ರತಿ ಸರಿ ನಾವು ಮಾತಾಡೋವಾಗಲೂ ಒಂದು ಒಳ್ಳೆ ವಿಷಯನ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ, ಆದರೆ ಒಳಗಡೆ ತುಂಬ ನೋವಲ್ಲಿ ಇರ್ತೀವಿ. ಸತೀಶ್ ಮಾತಾಡುವಾಗ ಗೊತ್ತಾಗ್ತಾ ಇತ್ತು ಆ ಜೋಶು, ಆ ಹಠ, ನಾನು ಸಾಧನೆ ಮಾಡಬೇಕು ಮತ್ತು ನಮ್ಮ ಕನ್ನಡಿಗರಿಗೆ, ನಾನೊಬ್ಬ ಕನ್ನಡಿಗನಾಗ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ಅದು ಯಾವಾಗಲೂ ನಮ್ಮಲ್ಲಿ ಆ ತುಡಿತ ಇದ್ದೇ ಇದೆ. ಹಾಗಾಗಿ ನಾನು ಇಡೀ ಆ ಟ್ರೈಲರ್ನ ನೋಡಿದಾಗ ನನಗೆ ಅಂದೇ ನಾನು ಖುಷಿ ಆಯಿತು. ಅಂದರೆ ಎಸ್, ಒಂದು ಒಳ್ಳೆ ಸಬ್ಜೆಕ್ಟ್ನ ಮತ್ತೆ ತರ್ತಾ ಇದ್ದೀವಿ. ಯಾವಾಗಲೂ ಬೇರೆ ಬೇರೆ ಭಾಷೆಗಳಿಗೆ ಹೋಲಿಸಿ ಅದರಲ್ಲಿ ಆ ಥರ ಸಬ್ಜೆಕ್ಟ್ ಬಂತು, ಇದರಲ್ಲಿ ಈ ಥರ ಸಬ್ಜೆಕ್ಟ್ ಬಂತು ಅನ್ನೋ ಟೈಮಲ್ಲಿ ಒಳ್ಳೆ ಸಬ್ಜೆಕ್ಟ್ಗಳು ರೈಸ್ ಆಗ್ತಾ ಇದೆ ಅನ್ನೋ ಖುಷಿ ನನಗೆ ತುಂಬ ನನಗೆ ಮನಸ್ಸಿಗೆ ಖುಷಿ ಕೊಡ್ತಿದೆ, ನೆಮ್ಮದಿ ಆಗ್ತಾ ಇದೆ. ಇಡೀ ಇದೊಂದು ರೈಸ್ ಆಫ್ ಅಶೋಕ ಅನ್ನೋಕ್ಕಿಂತ ರೈಸ್ ಆಫ್ ಸತೀಶ್ ಆ್ಯಂಡ್ ಟೀಮ್ ಅಂತ ಆಗಲಿ, ಇವರೆಲ್ಲ ಸೇರಿ ಒಂದು ದೊಡ್ಡ ಮಟ್ಟಕ್ಕೆ ನಿಂತ್ಕೊಳ್ಳಿ ಅನ್ನೋ ಆಸೆ ನನಗಿದೆ. ಅದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲೇ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಡೈರೆಕ್ಟರ್ ಆತ್ಮಕ್ಕೆ ಶಾಂತಿ ಕೋರ್ತಾ ಮಾಡಿದಂಥ ಎಲ್ಲ ಕಲಾವಿದರು, ನಮ್ಮ ಸಂಪತ್ ಆಗ್ಬೋದು, ಶೆಟ್ಟಿ ಆಗ್ಬೋದು, ಡ್ರ್ಯಾಗನ್ ಆಗ್ಬೋದು, ಇವರೆಲ್ಲ ಏನು ಆ್ಯಕ್ಟ್ ಮಾಡಿದ್ರೆ ನಿಮಗೆಲ್ಲ ಒಬ್ಬರು ಫೈಟ್ರು. ನಮ್ಮ ಸಪ್ತಮಿ ಗೌಡ ಸೋಲೋ ಫೈಟ್ರು. ನಾನು ಅವ್ರ ಡೈಲಾಗ್ನ ತುಂಬ ಇಷ್ಟಪಡ್ತೀನಿ. ಏಯ್ ಡ್ಯಾನ್ಸ್ ಸಿಡಾ, ನೀವು ಹೇಳ್ತ ಕಡ ನಿಮಗೆ ಅನ್ನೋದು. ನನಗೆ ನಿಮ್ಮ ಮನೆ ಋಣ ಹೆಂಗಿದೆ ಅಂದರೆ, ಉಮೇಶ್ ಅಣ್ಣನ ಪಾತ್ರನೇ ಕಿಶೋರ್ ಅವ್ರು ಮಾಡಿದ್ದು ದುನಿಯಲ್ಲಿ, ಅದು ಯಾರಿಗೂ ಗೊತ್ತಿಲ್ಲ. ಇವತ್ತು ಅದನ್ನು ಹೇಳ್ತೀನಿ. ಹಂಗಾಗಿ ನಮ್ಮ ದುನಿಯಾನ ನಿಂತ್ಕೋಬೇಕಾದ್ರೆ ಕಿಶೋರ್ ಸರ್ ಮಾಡಿದ ಪಾತ್ರ ಉಮೇಶ್ ಅಣ್ಣನ ಪಾತ್ರನೇ. ಅವ್ರು ಅವತ್ತಿಗೂ ಸೂಪರ್ ಕಾಪು, ಯಾವತ್ತಿದ್ರು ಸೂಪರ್ ಕಾಪು. ಅವರು ಒಂಥರ ಸಿಂಹ ಸ್ವಪ್ನ ಇದ್ದಂಗೆ ಕೆಲವರಿಗೆಲ್ಲ. ಅವ್ರು ಎಷ್ಟು ಹೇಳಿದ್ರೆ ಎರಡು ಕಡೆದು ತಿರುಗಿ ಹಾಕ್ಕೊಂಡು ಆ ಕಡೆ ತಿರ್ಕೊಂಡು ಮಲ್ಕೊಳ್ಳೋಂಥ ಇವತ್ತು ಎಷ್ಟೋ ಜನ ಇದ್ದಾರೆ. ಸೊ ಹಂಗಾಗಿ ನೀವು ನಮಗೆ ಅವತ್ತು ನಿಮ್ಮ ಪಾತ್ರನ ನಮ್ಮ ಸಿನಿಮಾಲ್ಲಿ ತಂದು ನೀವು ಕೊಟ್ಟಂಥ ಕೆಲವು ಹಿಂಟ್ಸ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ವಿ. ಅದೇ ನಾವು ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ. ಆದರೆ ನಿಮ್ಮ ಮಗು ಜೊತೆ ಒಂದ್ಸರಿ ಆ್ಯಕ್ಟ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾವತ್ತಾದರೂ ಒಂದು ಒಳ್ಳೆ ಕತೆ ಮಾಡಿದಾಗ ಖಂಡಿತವಾಗ್ಲೂ ನಾನು ಕೇಳ್ತೀನಮ್ಮ, ನನಗೆ ನೀನು ನಮ್ಮ ಥರ ಸ್ಟೈಲ್ ಹೀರೋಯಿನ್, ನೀನು ಡ್ಯಾಶ್ 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 ಡೈರೆಕ್ಟಾಗಿ ಹೊಡೆದೇ ಬಿಡೋ ಆ ಕಡೆ. ಗೊತ್ತಲ್ಲ ಸಪ್ತಮಿ ಗೌಡ ಡೈಲಾಗು, ಏ ಡ್ಯಾಶ್ ಸಿನಾ ಗೊತ್ತಲ್ಲ ನಿಂಗೆ ಅಂತ. ಹಂಗೆ ಖುಷಿ ಅನ್ಸುತ್ತೆ ನನಗೆ. ಸೊ ಹಂಗಾಗಿ ಡೆಫಿನೆಟ್ಲಿ ನಾನೊಂದು ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಕಣಮ್ಮ, ನನಗೆ ತುಂಬ ಗೌರವ ಇದೆ. ಆಮೇಲೆ ಇನ್ನೊಂದು ಆ್ಯಕ್ಚುಲಿ ಇವರ ಲೇಡಿ ರ್ಯಾಂಬೋ ಇವಾಗ ಇಂಡಸ್ಟ್ರಿಯಲ್ಲಿ, ಅಂದರೆ ಫಿಟ್ನೆಸ್ಸಲ್ಲಿ ನಾನೆಲ್ಲ ನೋಡ್ತಿರ್ತೀನಿ. ಲೈಕ್ ನೀನು ಡೆಡಿಕೇಶನ್ನು ಅಥವಾ ನೀವು ಸೀರಿಯಸ್ನೆಸ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಅನಿಸುತ್ತೆ. ಒಬ್ಬ ನಟಿಗೆ ಬೇಕಾಗಿರೋಂಥ ಎಲ್ಲ ಶ್ರದ್ಧೆ ಮತ್ತು ಅದರದ್ದು ಗಮನ, ಅಂದರೆ ನಾನು ಹೆಂಗಿರಬೇಕು ಅನ್ನೋದನ್ನು ಯಾವಾಗಲೂ ನಾನು ವಾಚ್ ಮಾಡ್ತಿರ್ತೀನಿ ಫೋನಲ್ಲಿ. ಸೊ ಹಾಗಾಗಿ ಇದು ಹಂಗೆ ಕಂಟಿನ್ಯೂ ಆಗಲಿ. ಲೈಕ್ ಅಗೇನ್ ಯು ವಿಲ್ ಬಿಕಮ್ ಎ ಸೂಪರ್ ಸ್ಟಾರ್ ಒನ್ ಡೇ, ಡೋಂಟ್ ವರಿ. ಹಾಗೇ ಆಗುತ್ತೆ. ಅದು ಆ ಕಾಲ ಹತ್ರ ಬರ್ತಾ ಇದೆ ಅಂದ್ಕೊಳ್ಳೋಣ. ಯಾವಾಗಲೂ ಒಳ್ಳೆಯದೇ ಬಯಸೋಣ, ಒಳ್ಳೆಯದನ್ನು ಅಂದ್ಕೊಳ್ತಾ ಇರೋಣ, ಎಲ್ಲ ಒಳ್ಳೆಯದೇ ಆಗುತ್ತೆ. ನನಗೆ ನಿಮ್ಮ ತಂದೆಯವ್ರ ಮೇಲಿರುವಂಥ ಅದೊಂದು ದೊಡ್ಡ ಋಣ. ಗೊತ್ತಿಲ್ಲ, ಒಂದು ದಿವಸ ನಿಮ್ಮದು ಒಂದು ಕತೆ ಮಾಡಬೇಕು ಅಂತ ಆಸೆ ನನಗೆ. ನಾವು ನಿಮ್ಮ ಮನೆಗೆ ಬರ್ತೀವಿ, ಒಂಚೂರೆಲ್ಲ ಒಂದಷ್ಟು ಹಿಂಟ್ಸ್ ಕೊಡಿ. ಕಟಿಂಗ್ ಪೇ ಹಿಡ್ಕೊಂಡು ಅಲ್ಲಿ ಕಿತ್ತಾಗ್ತಾ ಇದ್ದಿದ್ದು, ಬೂತ್ಕಾಲಲ್ಲಿ ಬಂದ್ಬಿಡ್ತೀನಿ ಗೋಳಿ ಮಕ್ಕಳ ಅಂತ ಇದ್ದಿದ್ದು, ಅದೆಲ್ಲ ನಾವು ನೋಡ್ತೀವಿ. ಅದೇನೋ ಹೆಸರಿಟ್ಟಿದ್ರು, ಅದಕ್ಕೆ ಆಪ್ರೇಷನ್ ಏನೋ ಅದೇನೋ ಇಟ್ಕೊಂಡಿದ್ರು, ಅದೇನೋ ಮರ್ತೋಗಿದ್ರೆ, ತುಂಬ ಚೆನ್ನಾಗಿದೆ ಅದು. ಸೊ ಹಂಗಾಗಿ ನಾವು ಬರ್ತೀವಿ, ನಾವು ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ಇಡೀ ಟೀಮು ಇವತ್ತು ನನಗೆಲ್ಲದಕ್ಕಿಂತ ಹೆಚ್ಚಾಗಿ ಸತೀಶ ಹೊತ್ಕೊಂಡಿರೋವಂಥ ಹೊರೆ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಸತೀಶನ ಮೇಲೆ ಯಾವಾಗಲೂ ತುಂಬ ದೊಡ್ಡ ಹೊರೆ ಇದೆ. ಅಂದರೆ ನಾನು ಬೆಳೆದು ನನ್ನ ಜೊತೆಯಲ್ಲಿರೋರನ್ನ ಬೆಳೆಸಬೇಕು ಮತ್ತು ಜೊತೆಯಲ್ಲಿರೋರಿಗೆ ಒಳ್ಳೇದಾಗಬೇಕು ಅಂತ ಬಯಸುವಂಥ ಒಂದು ಒಳ್ಳೆಯ ಜೀವ ಇದು. ಹಂಗಾಗಿ ನಾನು ಈ ಸದಾ ಒಳ್ಳೇದು ಬಯಸಿ ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ ಅಂತ ಹೇಳಿ
ನಾನು ಜೊತೆಲಿ ಇರ್ತೀನಿ. ಇವತ್ತು ಇನ್ನೊಂದು ಅಂದರೆ ಎಲ್ಲರೂ ಹೀರೋಗಳೇ ಇದ್ದೀರಾ ಇಲ್ಲಿ, ಶೆಟ್ಟಿಯಿಂದ ಹಿಡಿದು ಎಲ್ಲರೂ ಹೀರೋ ಇದ್ದೀರಾ. ನೀನಾಗಲಿ ಯೋಗಿ ಆಗಲಿ, ಆದಷ್ಟು ಕೆಲವು ವಿಷಯಗಳಿಗೆಲ್ಲ ಒಂದಾಗಿ ನಾವು ಮತ್ತೆ ನಿಂತ್ಕೊಂಡು ಆ್ಯಸ್ ಇಟ್ ಈಸ್ ನಮ್ಮ ಹೆಡ್ ಮಾಸ್ಟರ್ ಇಲ್ಲೇ ಇದ್ದಾರೆ. ಸೊ ಹಾಗಾಗಿ ಅವ್ರ ಪನಿಷ್ಮೆಂಟ್ ತುಂಬ ಮಣ್ಕಾಲೆಲ್ಲ ಉಳಿಸ್ಬಿಟ್ಟಿದ್ರು ನಮ್ಮನ್ನು. ಅವ್ರದ್ದೆಲ್ಲ ಕೇಳಿ ಇನ್ನೂ ಹಿರಿಯರಿದ್ದಾರೆ. ಒಂದಾಗಿ ನಿಂತ್ಕೊಂಡು ಯಾವಾಗಲೂ ಯಾವುದೇ ಸಿನಿಮಾ ಮಾಡಲಿ ಎಲ್ಲರೂ ದಯಮಾಡಿ ಬನ್ನಿ, ಎಲ್ಲರೂ ವಿಶ್ ಮಾಡಿ. ನಾನು ಬರಬಾರ್ದು, ನಾನು ಹೋಗಬಾರ್ದು ಅಂತ ಯಾವತ್ತೂ ಮಾಡಬೇಡಿ. ನಮ್ಮಲ್ಲಿ ಇಲ್ಲದೆ ಇದ್ದಾಗಲೇ ಇನ್ನೊಬ್ಬರು ಬಂದು ನಮ್ಮ ಜೊತೆ ಆಟ ಆಡೋಕ್ಕೆ ಶುರು ಮಾಡೋದು. ಎಲ್ಲಕ್ಕಿಂತ ಮೀರಿ ನಾವು ಸಿನಿಮಾದವರು, ನಮ್ಮ ಜೊತೆ ಮಾಧ್ಯಮದವರು ಯಾವಾಗಲೂ ಸದಾ ಜೊತೆಲಿದ್ದು ಈ ಸಿನಿಮಾಗಳಿಗೆ ಗೆಲ್ಲಬೇಕು ಅಂತ ಅವ್ರು ಪರ್ಸ್ನಲಾಗಿ ತೊಗೋತಾರೆ. ಎಲ್ಲೋ ಬರೀತಾ ಒಂದು 2 ಲೈನ್ ಎಕ್ಸ್ಟ್ರಾ ಬರೋದು ಸಿನಿಮಾಗೆ ಒಳ್ಳೇದು ನುಡಿತಾರೆ. ಹಂಗಾಗಿ ನಾನು ನಿಮಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ನಾವು ಸಿನಿಮಾದವ್ರನ್ನ ಮೀರಿ ನಮಗೆ ಪ್ರೊಡ್ಯೂಸರ್ ಅಂತ ಒಬ್ಬರು ಅನ್ನ ಕೊಟ್ಟರೆ ನಮಗೆ ಹೊಟ್ಟೆ ತುಂಬ ಜಾಸ್ತಿ ಊಟ ಹಾಕೋರು ನೀವುಗಳು. ಇಲ್ಲೆಲ್ಲ ಯಾರು ನಿಂತಿದ್ದೀರಾ ಇಷ್ಟೂ ಜನ. ಹಾಗಾಗಿ ನೀವೆಲ್ಲ ಸಾಕಿ ಸಲಹಿದಕ್ಕೆ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದೀವಿ. ನಾವು ಸದಾ ಒಂದೇ ಕೇಳೋದು, ದೇವ್ರನ್ನ ಕೇಳ್ತೀವೋ ಇಲ್ವೋ, ಆದರೆ ನಿಮ್ಗಳನ್ನ ಯಾವಾಗಲೂ ಕೇಳ್ಕೊತೀವಿ. ಕನ್ನಡದ ಸಿನಿಮಾದ ಮೇಲೆ, ಕನ್ನಡಿಗರ ಮೇಲೆ ಯಾವಾಗಲೂ ನಿಮ್ಮ ಆಶೀರ್ವಾದ ಇರಲಿ. ಬನ್ನಿ, ಇವರೆಲ್ಲ ತುಂಬ ಜವಾಬ್ದಾರಿಯಿಂದ ಸಿನಿಮಾ ಮಾಡಿರ್ತಾರೆ. ಸುಮ್ಮನೆ ಈಗೆಲ್ಲ ಕಾಲ ಹೆಂಗೆ ಅಂದರೆ ಕಮೆಂಟ್ ನೋಡಿ ಕಮೆಂಟಿಗೆ ಕೌಂಟ್ರ್ ಕೊಟ್ಟು ಬದುಕುವಂಥದ್ದಲ್ಲ. ನೀವು ನೋಡಿ ಆಮೇಲೆ ಇನ್ನೊಬ್ರಿಗೆ ತಿಳಿಸಿ. ಇದು ಯಾವಾಗಲೂ ನಾವು ಮಾಡಬೇಕಾಗಿರೋದು, ಇದು ನಾವು ಕನ್ನಡಿಗರು ಮಾಡಬೇಕಾಗಿರೋದು. ನಿಜವಾದ ಕನ್ನಡಿಗ ಮಾಡುವಂಥ ಕೆಲಸನ ನಾವೆಲ್ಲರೂ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ಬದುಕಿರೋರ್ಗು ನನ್ನ ಬೆನ್ನಲ್ಲ, ನನ್ನೊಂದು ಕೂದಲು ಬಗ್ಗಲ್ಲ. ನಾನು ಬದುಕಿರೋವರೆಗೂ ನನ್ನ ಬೆನ್ನಲ್ಲ, ನನ್ನೊಂದು ರೋಮನೂ ಬಗ್ಗಲ್ಲ. ನೀನು ಬಾ ಅಂದರೆ ನಾನು ಬರ್ತೀನೋ ಇಲ್ವೋ. ಹೆಂಗೆ ಬರ್ತೀಯ ಅಂದರೆ ಮಾತ್ರ ನಿಮ್ಮ ಅಮ್ಮನೊಳಗೂ ಬಂದೇ ಬರ್ತೀನಿ. ನಿನ್ನಂಥ 1000 ದುಶ್ಮನ್ ಉಟ್ಕೊಂಡ್ರು ನನಗೆ ನೋವರಿ. ಯಾಕೆಂದ್ರೆ ನಾನು ಹುಟ್ಟಿದ್ದೆ ಜನವರಿ. ಥ್ಯಾಂಕ್ ಯು. ನನಗೆ ತಾಯಿ ಇಲ್ಲ. ಇವತ್ತು ಒಂದು ದಿವಸ ನಿನ್ನ ತಾಯಿ ಆಗಿದ್ಬಿಡು ನನಗೆ, ಓಕೆನಾ? ಯಾಕೆಂದರೆ ನನ್ನ ಪಿಕ್ಚರ್ ಯಾವುದೇ ರಿಲೀಸ್ ಆದರೂ ನಮ್ಮಮ್ಮ ಬಂದು ನೋಡ್ತಾ ಇದ್ದಿದ್ದು ಈ ಥಿಯೇಟ್ರಲ್ಲೇ. ಇಲ್ಲಿ ಪ್ರಮುಖ ಥಿಯೇಟ್ರ್ ಇರೋದು ಇಲ್ಲ ಅಲ್ಲಿರೋರು. ಸೊ ಇಲ್ಲೆಲ್ಲೋ ಒಂದು ಕಡೆ ನಮ್ಮಮ್ಮ ಎಲ್ಲೋ ಕೂತಿರ್ತಾರೆ. ಇವತ್ತು ನಾನು ಅವ್ರ ಜಾಗದಲ್ಲಿ ಕೂತ್ಕೊಂಡು ನೆನೆಸ್ಕೋತೀನಿ ಅವ್ರನ್ನ. ಅವ್ರು ನೆನೆಸ್ಕೋತ 1-2 ಮಾತು ಶುರು ಮಾಡ್ತೀನಿ. ಅವ್ರು ಯಾವಾಗಲೂ ಒಂದೊಂದು ಪಿಕ್ಚರ್ ನೋಡ್ಕೊಂಡು ಬಂದಾಗಲೂ ಕೂಡ ಅವ್ರು ಬರ್ತಾಯಿದ್ದು ಸಿನಿಮಾ ನೋಡೋದಕ್ಕೆ ಅಲ್ಲವೇ ಇಲ್ಲ. ಸಿನಿಮಾ ನೋಡಿರ್ತಾರೆ, ಆದರೆ ನನ್ನ ಮಗನ್ನ ನೋಡಿ ಜನ ಹೇಗೆ ಪ್ರೀತಿಸ್ತಾರೆ, ಹೇಗೆ ಮೆಚ್ಕೋತಾರೆ, ಎಲ್ಲಿ ಶಿಲ್ಲೆ ಹೊಡಿತಾರೆ, ಅದನ್ನು ಬಂದು ಮನೆಯಲ್ಲಿ ಅವ್ರು ಎಕ್ಸೈಟ್ ಆಗ್ತಿದ್ರಲ್ಲ, ಆ ಖುಷಿನೇ ಮನೆಯನ್ನು ಸಂತೋಷ ಪಡ್ಸೋದು. ಅದು ನಿನ್ನ ಮಗಳು, ನಿನ್ನ ತಾಯಿ. ನನಗೆ ನಿನ್ನ ಟ್ರೈಲರು ಕಾಣಿಸ್ಲಿಲ್ಲ, ನೀನು ಹಾಡು ಕೇಳಿಸ್ಲಿಲ್ಲ, ಏನೂ ಕೇಳಿಸ್ಲಿಲ್ಲ. ನಿನ್ನ ಕಣ್ಣಲ್ಲಿ ನೀರು ಕಾಣಿಸ್ತು, ಅದು ಹೊರಗೆ ಬರಲಿಲ್ಲ. ಅಲ್ಲೇ ಅರ್ಧ ಗೆದ್ದಾಯ್ತು. ನೀನು ಒಳಗಿಟ್ಕೋಬೇಕು. ಗಂಡಸಾದನ್ನು ಯಾವತ್ತು ಕಣ್ಣೀರು ಹಾಕ್ಬಾರ್ದು, ಒಳಗಿಟ್ಕೋಬೇಕು. ಆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಆಸೆ ಇದೆ, ಎಷ್ಟು ಕನಸು ಕಂಡುಕೊಂಡಿದೆ ಅನ್ನೋದು ನಿನ್ನ ಮಾತು ಹೇಳುತ್ತೆ. ನಿನ್ನ ಜೊತೆ ಬಂದಿರೋ ಸ್ನೇಹಿತರೆಲ್ಲ ಹೇಳ್ತಾರೆ. ಸೊ ನಿನ್ನ ಕನಸು ನಿಜ ಆಗಲಿ, ಆಸೆ ನಿಜ ಆಗಲಿ. ನಾನು ಒಂದಂತೂ ಹೇಳ್ತೀನಿ ರೀ, ಹೆಣ್ಮಕ್ಳಿಗೆ ಡೆಲಿವರಿ ಪೈನ್ ಅಂದರೆ ಗೊತ್ತು. ಆದರೆ ಪ್ರತಿ ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಒಂದು ಡೆಲಿವರಿ ಪೈನೇ. ಆದರೆ ಆಪ್ರೇಷನ್ ಮಾಡೋದು ನೀವುಗಳು, ಸಿಸೇರಿಯನ್ ಮಾಡೋದು ನೀವುಗಳೇ. ಫಸ್ಟ್ ಏನಾದ್ರು ಒಂದು ಆಪ್ರೇಷನ್ ಮಾಡಿರಿ. ಆಪ್ರೇಷನ್ ಮಾಡಿದ್ರೆ ಎಲ್ಲ ಪಿಕ್ಚರ್ ಅಲ್ಲಲ್ಲೇ ಸತ್ತೋಗುತ್ತಲ್ಲ. ಬದುಕ್ಸ್ರಿ ಫಸ್ಟು, ಅಲ್ವಾ? ಬದುಕ್ಸ್ರಿ ಫಸ್ಟು. ಯು ಶುಡ್ ಅಲೌ ನೋಡಬೇಕು, ಸಿನಿಮಾನ ನೋಡಬೇಕು. ಫಸ್ಟ್ ಆಫ್ ಆಲ್ ಥಿಯೇಟ್ರಿಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಇವತ್ತೊಂದು ರಿಕ್ವೆಸ್ಟು, ಪ್ರೇಕ್ಷಕರಾಗಿ ಸಿನಿಮಾಗೆ ಹೋಗ್ರಿ. ವಿಮರ್ಶೆ ಮಾಡೋಕ್ಕೆ ಮಾತ್ರ ಸಿನಿಮಾಗೆ ಹೋಗಬೇಡಿ. ವಿಮರ್ಶೆ ಮಾಡೋದು ಅಲ್ದೇನೆ ಕೂತಿರ್ತೀರ, ಕೂತ್ಕೊಂಡು ಕಮೆಂಟ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಲೈಕ್ ಮಾಡೋದು. ಯಾವಂತ ಕೇಳಿದೆ ನಿಮ್ಮ ಕಮೆಂಟ್ನ? ಅದರಲ್ಲಿ ₹1 ದುಡ್ಡು ಬರಲ್ಲ. ಅದರಲ್ಲಿ ಫಸ್ಟ್ ಆ ಲೈಕಿಗೆ ಸಾಯೋದನ್ನು ಬಿಡ್ರಿ ಸಿನಿಮಾದವರು. ಅವ್ರು ನೀವು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಿರ್ತಾರೆ, ಅವ್ರನ್ನ ತೊಗೊಂಡು ಕ್ಯಾಮ್ರಾ ಇಟ್ಕೊಂಡು ಕೂತಿರ್ತೀರಾ. ಅವ್ರು ಸಿನಿಮಾ ನೋಡಿದ್ಬಿಟ್ಟು ಡಕ್ತಾ ಕೂತಿರ್ತಾರೆ, ನಗು ಬರ್ದವ್ರು ಡಕ್ತಾ ಕೂತಿರ್ತಾರೆ ಥಿಯೇಟ್ರಲ್ಲಿ. ಏನಕ್ಕೆ ಬಿಡ್ತೀರ ಅವ್ರನ್ನ? ಪ್ರೇಕ್ಷಕರನ್ನ ಸಿನಿಮಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡೋಕೆ ಬಿಡ್ರಿ. ಅವನ್ನ 2.5 ಗಂಟೆ ಅವ್ನು ಮೈ ಮರೆಸಿದ್ರೆ ನೀನು, ಅದು ಸಿನಿಮಾ ಆಗೋದು.
ನೀವು ಅವನಿಗೆ ಹೋಗಿ ಶೂಟ್ ಮಾಡ್ಕೊಂಡು ಅವನೇನು ಆ್ಯಕ್ಟ್ ಇವತ್ತು ಪ್ರೇಕ್ಷಕರನ್ನ ಕೂಡ ಆ್ಯಕ್ಟರ್ ಮಾಡಾಕ್ಬಿಟ್ಟಿದ್ದೀರಾ. ಥಿಯೇಟ್ರಿಂದ ಆಚೆ ಬರೋಂಗಿಲ್ಲ, ಬಾಯಿಗೆ ತಗೊಂಡಾಗ ಮೈಕ್ ತಿರುಗಿಸ್ಬಿಡ್ತೀರಿ, ಹೆಂಗಿದೆ ಪಿಕ್ಚರು ಹೆಂಗಿದೆ ಪಿಕ್ಚರು ಹೆಂಗಿದೆ ಪಿಕ್ಚರ್ ಅಂತ. ಏನು ಹೇಳ್ತಾರನು, ಏನು ಹೇಳೋಕ್ಕಾಗತ್ತೆ ಪಿಕ್ಚರ್ ಬಗ್ಗೆ? ಈಗ ನಮ್ಮನ್ನು ಕರೆದಿದ್ಯಾ, ನಾವೇನು ಹೇಳೋಕ್ಕಾಗತ್ತೆ? ನಾವು ಚೆನ್ನಾಗಿ ಆಗಲಿ ಅಂತ ಬಯಸ್ಬೋದು, ಬಟ್ ಚೆನ್ನಾಗಿ ಮಾಡಬೇಕಾಗಿರೋ ಕೆಲಸ ನಿಮ್ಮದು. ನೀವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ ಅಷ್ಟೇ. ನಾವು ನಂಬಿರೋದಿಲ್ಲ ಅಷ್ಟೇ, ಸಿಂಪಲ್ ಅದು. ಸೊ ಫಸ್ಟು ಪ್ರೇಕ್ಷಕರು ನೀವು ಶುಡ್ ಲರ್ನ್ ಟು ಡೆಲಿವರ್ ದಿ ಬೇಬೀಸ್ ನಾವು, ಇಲ್ಲಾಂದರೆ ಪ್ರಯೋಜನ ಇಲ್ಲ. ಥಿಯೇಟ್ರಿಗೆ ಹೋಗ್ತಿರೋ ಬಿಡ್ತಿರೋ ಅಲ್ಲ, ನೀವು ಸಿನಿಮಾ ಒಬ್ಬ ಪ್ರೀತಿಯಿಂದ ಮಾಡಬೇಕಾರೆ ಹೋಗ್ರಿ ಫಸ್ಟ್ ಥಿಯೇಟ್ರ್ ಒಳಗೆ. ಒಬ್ಬನಿಗೋಸ್ಕರ ಒಂದು 100 ರೂಪಾಯಿ ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದಿಲ್ವಾ? ಆಯ್ತು, 100 ರೂಪಾಯಿ ಕಳೀರಿ, ಚೆನ್ನಾಗಿಲ್ಲ ಅಂದರೆ ಪರವಾಗಿಲ್ಲ. ಆಸೆ ಪಟ್ಟು ಸಿನಿಮಾ ಮಾಡೋಕ್ಕೆ, ಕನಸ್ಕಟ್ಟು ಸಿನಿಮಾ ಮಾಡೋಕೆ 100 ರೂಪಾಯಿ ಕೊಡೋಕ್ಕಾಗಲ್ವೇನ್ರಿ? ಯಾರ ಕೈಲಿ ಒಬ್ಬೊಬ್ಬರು ಪ್ರೇಕ್ಷಕರು ಕೊಡೋಕ್ಕಾಗಲ್ವೇನ್ರಿ? ಕೊಡ್ರಿ, ಒಂದಷ್ಟು ಸಿನಿಮಾನ ಗೆಲ್ಸ್ರಿ, ಏನು ಹೋಗಲ್ಲ, ಗಂಟೇನು ಹೋಗೋದಿಲ್ಲ. ಮೊಬೈಲ್ ಯಾವತ್ತು ಬಿಡ್ತೀರೋ, ಕಮೆಂಟ್ ಹಾಕೋದು ಲೈಕ್ ಹಾಕೋದು ಬಿಡ್ತೀರೋ ಅದು ಚೆನ್ನಾಗಿರುತ್ತೆ. ಫಸ್ಟ್ ಅಷ್ಟೇ, ಥಿಯೇಟ್ರ್ ಒಳಗೆ ಮಾತ್ರ ಮೊಬೈಲ್ ಹೋದರೆ ಹೋಯ್ತು. ಬಿಕಾಸ್ ನೀವು ಸಿನಿಮಾ ನೋಡೋರು ಫಸ್ಟು ಒಂದು ರೀಲ್ ಸಿನಿಮಾ ಆಗಿರಲ್ಲ, ಲೈಕ್ ಸ್ಟಾರ್ಟ್ ಆಗುತ್ತೆ, ಕಮೆಂಟ್. ಒಂದು ರೀಲಲ್ಲಿ ಏನು ಗೊತ್ತಾಗುತ್ತೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ? ಕಮೆಂಟ್ ಮಾಡೋದು ಮುಖ್ಯನಾ? ಪ್ರತಿ ಒಂದರಲ್ಲೂ ಕೊಂಕು ಕಂಡಿಡಿಯತ್ತೆ ಮುಖ್ಯನಾ ಎಲ್ಲರಿಗೂ? ಕೊನೆಯವರೆಗೂ ಸಿನಿಮಾ ನೋಡ್ರಿ, ಪ್ರೀತಿಯಿಂದ ಒಂದು ಸಿನಿಮಾ ನೋಡ್ರಿ, ಆಮೇಲೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋದು ನಮ್ಮ ಥಿಯೇಟ್ರ್ ಕಲೆಕ್ಷನ್ ತಾನಾಗಿ ಹೇಳುತ್ತೆ. ಅದು ಫಸ್ಟ್. ನಾವು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡಿದ್ವಿ, ಅವ್ನು ಒಂದೇ ಗೊತ್ತಾಗಿದ್ದು ನನಗೆ, ಅವ್ನು ತುಂಬ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ, ತುಂಬ ಶ್ರಮ ಪಟ್ಟಿದ್ದಾನೆ, ತುಂಬ ಆಸೆಯಿಂದ ಸಿನಿಮಾ ಮಾಡಿದ್ದಾನೆ. ಇಷ್ಟೇ ಅಲ್ವಾ ನಾವು ಮಾಡೋಕ್ಕಾಗೋದು? ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ನಾವು ಸಿನಿಮಾ ಬಗ್ಗೆ ಅಲ್ವಾ? ನಾವೆಲ್ಲ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಗೊತ್ತಿಲ್ಲ, ನಾವು ಸಿನಿಮಾ ನೋಡೇ ಇಲ್ಲ. ನಾವು ಸುಮ್ಮನೆ ಸಿನಿಮಾ ಬಗ್ಗೆ ಬುರುಡೆ ಬಿಟ್ಕೊಂಡು ಕೂತ್ಕೊಂಡ್ರು ಪ್ರಯೋಜನ ಇಲ್ಲ. ನೀವು ಬನ್ನಿ ಮೇಡಮ್, ಇಲ್ಲಿ ಮೇಡಮ್, ಸರ್ ಬನ್ನಿ, ಇಲ್ಲಿ ಬನ್ನಿ. ನಾನೇ ಪ್ರಶ್ನೆ ಕೇಳ್ತೀನಿ, ಸಿನಿಮಾ ಹೇಗಿತ್ತು? ಸುಳ್ಳಿಲ್ಲದೆ ನಿಜ ಹೇಳಿ. ಬನ್ನಿ, ನೀವು ಹೇಳಿದಿರಾ ಅವ್ನು ನಿಮ್ಮನ್ನು ನಂಬ್ಕೊಂಡು ಏರಿಯಾ ಎಲ್ಲ ಮಾಡಿದ್ದಾನೆ. ಬನ್ನಿ, ಇವಾಗ ನೀವು ಇದು ಜವಾಬ್ದಾರಿ ನಿಮ್ಮೇಲೆ ಹಾಕಿದ್ವಿ ನಾವು. ಬನ್ನಿ, ಇಲ್ಲಿ ಬನ್ನಿ ಮೇಡಮ್, ಬನ್ನಿ, ನಾನೇನು ಮಾಡೋಣ, ಇಲ್ಲಿ ಬನ್ನಿ. ಸರ್ ಬೈಕ್ ಕೊಡಿ, ಬೈಕ್. ಸಿನಿಮಾ ನೋಡಿದಿರಲ್ವಾ? ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಾವು ಸಿನಿಮಾವನ್ನು ನೋಡಿದ್ದೀವಿ, ಎಲ್ಲ ಪಾತ್ರಗಳು ಅದ್ಭುತವಾಗಿ ಬಂದಿದೆ. ಸಬ್ಜೆಕ್ಟು ಏನು ತಗೊಂಡಿದ್ದಾರೋ ಆ ಸಬ್ಜೆಕ್ಟು ಬಹಳ ಅದ್ಭುತವಾದಂಥ ಸಬ್ಜೆಕ್ಟು. ಆ ಕಾರಣಕ್ಕೆ ಬಹಳ ತುಂಬ ಚೆನ್ನಾಗಿ ಬಂದಿದೆ. ಯಾಕೆ ನನ್ನ ಮಗಳು ಮಾಡಿಬಿಟ್ಟಿದ್ದಾಳೆ ಅಂತ ಹೊಗಳುವಂಥದ್ದಲ್ಲ, ಬಹಳ ಕಷ್ಟಪಟ್ಟಿದ್ದಾರೆ. ನಾನು ಕೊನೆಯಲ್ಲಿ ರೋಷ ಆಗ್ಬಿಡ್ತು ನಿಜವಾಗ್ಲೂ. ನಾನೊಬ್ಬ ರಿಯಲ್ ಪೊಲೀಸ್ ಮ್ಯಾನು. ಎಷ್ಟು ಬೇಗ ಪೊಲೀಸ್ ಹೊಟ್ಟೋಗ್ಬಿಡ್ತಲ್ಲ ಅಂತ ಪ್ರತಿ ದಿವಸ ಹೊಟ್ಟೆ ಹೊರ್ಕೊಳ್ಳುವಂಥವನು, ಕೈಯಿಂದ ಬೇಗ ಹೊಟ್ಟೈತಲ್ಲ ಪೊಲೀಸು ಅಂತ. ಹಾಗೆ ಸಿನಿಮಾ ನೋಡಿದಾಗ ನನಗೆ ಮೈಯೆಲ್ಲ ಒಂಥರ ಬೆಂಕಿ ಆಯಿತು. ಕೊಚ್ಚಿ ಅವನ್ನ ಕಾವೇರಿ ಒಳಗೆ ಬಿಸಾಕ್ಬೇಕಾಗಿತ್ತು ಸರ್. ನೀವು ಆ ಮನಸ್ಸನ್ನ ನೀವು ಬೇರೆ ಆಗಿದೆ ಅಲ್ಲಿ. ಬಟ್ ಆ ಮಟ್ಟಕ್ಕೆ ನನಗೆ ಅದೇ ಥರ ಅವರು ಸಹ ಸಂಪತ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಇವ್ರ ಜೊತೆ ಸತೀಶ್ ಅವ್ರ ಜೊತೆ ಅದನ್ನು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಮೈಯೆಲ್ಲ ಬೆಂಕಿ ಆಗ್ತಿದೆ ಮತ್ತು ಅದ್ಭುತವಾಗಿ ಬಂದಿದೆ. ದಯಮಾಡಿ ತಾವೆಲ್ಲ ಥಿಯೇಟ್ರ್ಗಳಿಗೆ ಬಂದು ಈ ಪಿಕ್ಚರ್ನ ಭಾಳ ಎಂಜಾಯ್ ಮಾಡ್ತೀರಿ, ಖುಷಿ ಪಡ್ತೀರಿ. ಮತ್ತು ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಸಹ ಇದನ್ನು ಭಾಳ ಇಷ್ಟಪಡ್ತಾ ಇದ್ದಾರೆ. ದಯಮಾಡಿ ನಾವೆಲ್ಲ ಥಿಯೇಟ್ರಿಗೆ ಹೋಗೋಣ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಯಾರೋ ಹೇಳಿದ್ನ ಮಾತು ಕಟ್ಕೊಂಡು ನಾವು ಸಿನಿಮಾಗಳನ್ನ ಸೋಲಿಸ್ಬಿಡ್ತಾ ಇದ್ದೀವಿ. ಕನ್ನಡ ಸಿನಿಮಾಗಳನ್ನ ಸುಮ್ಮನೆ ಕಾಮೆಂಟ್ ಮಾಡೋದು, ಯಾರೋ ಹೇಳಾದ್ಮೇಲೆ ಕೇಳುವಂಥದ್ದು ನಾವೆಲ್ಲ ಮಾಡಿ ಈಗಾಗಲೇ ಬೇರೆ ತೆರೆಮರೆಗೆ ಸರಿದು ಹೋಗ್ಬಿಡ್ತಾ ಇದ್ದೀವಿ. ಆದರೆ ಬೇರೆ ಲ್ಯಾಂಗ್ವೇಜ್ಗಳಿದೆ, ಬೇರೆ ಭಾಷೆಗಳೆಲ್ಲ ಭಾಳ ಅದ್ಭುತವಾಗಿ ಬೆಳೀತಾ ಇದ್ದಾವೆ. ನಾವೆಲ್ಲ ಥಿಯೇಟ್ರಿಗೆ ಹೋಗಿ ಮಾತ್ರ ನಾವು ಕೂತ್ಕೊಂಡು ನೋಡಿ ಆಮೇಲೆ ನಮಗೇನು ಅನ್ನಿಸ್ತದೋ ಅದನ್ನು ನಾವು ಬೇರೆ ಮಾತಾಡಿದ್ರೆ ಸರಿ ಇರ್ತದೆ. ಅದಕ್ಕೆ ಮೊದಲೇ ಮಾತಾಡಿ ನಮ್ಮನ್ನು ನಾವು ಕುಂತ್ಕೊಳ್ಳುವಂಥದ್ದು ಮಾಡಬಾರ್ದು. ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರವಿಚಂದ್ರನ್ ಸಾಹೇಬರಿಗೆ ನನ್ನ ಅತ್ಯಂತ ಎತ್ತರದ ನಮನಗಳು. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಸರ್. ನೀನು ಸಿನಿಮಾ ಬಗ್ಗೆ ಮಾತಾಡು ಆಯಿತಾ? ಸಿನಿಮಾ ಏನಕ್ಕೆ ಇಷ್ಟ ಆಯಿತು? ನೀನು ಮಾಡಿದ್ದಕ್ಕೆ ಇಷ್ಟ ಆಯಿತಾ? ಹೌದು, ಮಾಡೋದಕ್ಕೆ ಇಷ್ಟ ಆಯಿತು. ಬಟ್ ಅದು ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರ್ಸು ಭಾಳ ಚೆನ್ನಾಗಿ ಬರೆದಿದ್ದಾರೆ ಸರ್. ಅಂದರೆ ರೈಟಿಂಗ್ ಆಗಿರ್ಬೋದು ತುಂಬ ರೈಟರ್ ಯಾರು? ಅಂದರೆ ಟಿ ಕೆ
ಕೆ ದಯಾನಂದ್ ಸರ್ ಅವ್ರದ್ದು ಮತ್ತೆ ಅವ್ರು ಹೋಗ್ಲಿ ಪಾಪ ಇಲ್ಲಿ ಸ್ಟೋರಿ ಕೂತಿರ್ತಾನೆ. ಟಿ ಕೆ ದಯಾನಂದ್ ಸರ್ ಅವ್ರದ್ದು ಸ್ಟೋರಿ. ಸೊ ಅಂದರೆ ಅದನ್ನ ಸ್ಕ್ರೀನ್ ಪ್ಲೇ ಆಗಿ ಬಂದಿಲ್ಲ? ಕನ್ವರ್ಟ್ ಮಾಡಿ ಸ್ಕ್ರೀನ್ ಪ್ಲೇ ಮತ್ತು ಇದನ್ನ ನಾನು ಮತ್ತು ಮನು ಶೆಟ್ಗಾರ್ ಅಂತ ಇನ್ನೊಬ್ಬರು ಸರಿ ಆ ಸ್ಟೋರಿನ ಸ್ಕ್ರೀನ್ ಪ್ಲೇ ಕನ್ವರ್ಟ್ ಮಾಡಿ ಅದನ್ನು ತುಂಬ ಕ್ರಿಸ್ಪ್ ಆಗಿ ಕ್ಲೀನ್ ಆಗಿ ಮಾಡಿದ್ದಾರೆ ಸಿನಿಮಾನ. ಆ್ಯಂಡ್ ಪ್ರತಿಯೊಂದು ಪಾತ್ರಗಳು ಅವ್ರ ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು, ಅವ್ರ ಸಪೋರ್ಟಿಂಗ್ ಆ್ಯಕ್ಟರ್ ಆಗ್ಬೋದು, ಯಾರೇ ಆಗಿರ್ಬೋದು ಸಿನಿಮಾದಲ್ಲಿ ಅವ್ರನ್ನ ಪಾತ್ರ ಥರ ತೋರಿಸಿದ್ದಾರೆ. ಇವ್ರು ಹೀರೋ ಇವ್ರಿಗೆ ಜಾಸ್ತಿ ತೋರಿಸ್ಬೇಕು, ಇವ್ರು ಹೀರೋಯಿನ್ ಇವ್ರಿಗೆ ಜಾಸ್ತಿ ತೋರಿಸ್ಬೇಕು ಅಂತ ಅದನ್ನ ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರ್ನ ಕ್ಯಾರೆಕ್ಟರ್ ಆಗಿ ತಗೊಂಡು ಹೋಗಿದ್ದಾರೆ. ಇನ್ನೊಂದು ವಿಷಯ ಏನಂದರೆ ಯಾವುದೋ ಒಂದು ಪಾತ್ರ ಸ್ಟಾರ್ಟ್ ಆಗುತ್ತೆ ಆ ಸಿನಿಮಾದಲ್ಲಿ, ಆ ತೆರೆ ಮೇಲೆ ಬರ್ತಾ ಇದೆ ಅಂದರೆ ಆ ಪಾತ್ರಕ್ಕೊಂದು ಅಂತ್ಯ ಕೂಡ ಇದೆ. ನನಗೆ ಅದು ಭಾಳ ಇಷ್ಟ ಆಯಿತು ರೈಟಿಂಗಲ್ಲಿ. ಥ್ಯಾಂಕ್ ಯು. ಆಯ್ತೇನಪ್ಪ, ಇನ್ನೇನು ಒಟ್ನಲ್ಲಿ ನನಗೆ ನೋಡಿದಾಗ ಅನಿಸಿದ್ದೇನೆಂದರೆ ಪಿಕ್ಚರಲ್ಲಿ ಫೈರ್ ಇದೆ. ಏನಪ್ಪ ವಿಜಯ್? ಫೈರ್ ಇದೆ, ಜೊತೆಲಿ ಪ್ಯಾರ್ ಇದೆ. ಅದು ಚೆನ್ನಾಗೇ ಮಾಡಿದ್ದಾನೆ ಅವ್ನು. ಪೂರ್ಣಚಂದ್ರ ತೇಜಸ್ವಿ ಅವರು ಲೂಸಿ ಆದಮೇಲೆ ಇವಾಗಲೇ ಸಾಂಗ್ ಚೆನ್ನಾಗಿ ಮಾಡೋದು ಅನ್ಸುತ್ತೆ. ಮಧ್ಯೆ ನಾನಂತೂ ಎಲ್ಲ ಕೇಳಿಸ್ಕೊಂಡಿಲ್ಲ. ಸೊ ಅವನಿಗೆ ನೀನಾಸಂ ಸತೀಶ್ ಮೇಲೆ ಪ್ಯಾರ್ ಇದೆ ಅಲ್ವಾ? ಆ್ಯಂಡ್ ಈ ಸಿನಿಮಾಗೋಸ್ಕರ ಒಬ್ಬ ಡೈರೆಕ್ಟ್ರು ತ್ಯಾಗ ಮಾಡಿ ಮೇಲಿಂದ ನೋಡ್ತಿದ್ದಾರೆ. ಏನೇನೋ ನಡೆದೋಗಿದೆ. ದೇರ್ ಇಸ್ ಲಾಟ್ ಆಫ್ ಇನ್ಸಿಡೆಂಟ್ಸ್ ಆಗಿದೆ. ಎಲ್ಲ ಏನೋ ಒಂದು ಕಾರಣಕ್ಕೆ ಇರಬೇಕು, ಎಲ್ಲ ಒಳ್ಳೇದಕ್ಕೆ ಇರಬೇಕು. ಒಟ್ಟಿನಲ್ಲಿ ನಾವು ಹೇಳೋಕ್ಕಾಗೋದಷ್ಟೇ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ನೀನು ತಂದೆ ಅಂತ ಹೇಳ್ಬಿಟ್ಟೆ, ನೀನು ಗಾಬರಿ ಪಡಿಸ್ಬಿಡ್ತೀಯ ನೀನು. ತಂದೆನೇ ಸರ್ ನೀವು, ತಂದೆ ಸಮಾನ. ನಾನು ಏನಾದರೂ ಮಾಡ್ಕೊಂಡು ಬಂದಿದ್ರೆ ಅದು ನನ್ನ ತಂದೆ ಒಬ್ಬರೇ ಕಾರಣ. ಇಲ್ಲಿರೋದಕ್ಕೂ ನಾನು ಒಬ್ಬರೇ ಕಾರಣ. ನನ್ನ ತಂದೆ, ನನ್ನ ತಾಯಿ ಪ್ರೀತಿ ನಂಬಿಕೆ ಮುಂದೆ ಏನಿಲ್ಲ. ಅದನ್ನು ಪ್ರತಿ ಸಾರಿ ಈ ಜನಗಳ ಮಧ್ಯೆ ನಾನು ನೋಡೋದು, ಅಷ್ಟೇ ನಂಬಿರೋದು ಕೂಡ ನಾನು. ಆಲ್ ದಿ ಬೆಸ್ಟ್ ನಿನಗೆ. ದೇವ್ರು ಒಳ್ಳೇದು ಮಾಡಲಿ. ಕಣ್ಣೀರು ಒಳಗೆ ಇಟ್ಕೋ, ಆಚೆ ತರಬಾರಲ್ಲ. ತಂದಿಲ್ಲ ಸರ್, ಓಕೆ? ಅವಳು ನೋಡಿ ಬಂತಷ್ಟು ನನಗೆ. ಥ್ಯಾಂಕ್ ಯು ಸರ್. ಸರ್ ಬನ್ನಿ. I think